ಸಿಂಧು ಅವರೇ, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ಆದ್ರೆ ನಾನು ನಿಜಾನೇ ಹೇಳ್ತಿರೋದು. ನೋಡಿ, ನನ್ನ ಹೆಂಡತಿ ಈಗ ಅಳೋಳಲ್ಲ. ಆ ಸಿಂಧು ಯಾವತ್ತೋ ಹೋದ್ಲು. ಅಲ್ಲ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೀಗಾಗ್ತಿದೆ? ನಮ್ಮ ನಂಬಿಕೆಗೆ ಪ್ರೀತಿಗೆ ಪೆಟ್ಟು ಬಿದ್ದಾಗ ಮನ್ಸಿಗೆ ಹೇಗನ್ಸುತ್ತೆ ಅಂತ ನಂಗೆ ಅರ್ಥ ಆಗುತ್ತೆ. ಹಾಗಂತ ಬೇರೆ ಯಾರು ಮಾತಾಡಿದ್ದಲ್ಲ, ನನ್ನ ಅಕ್ಕ, ನನ್ನ ಭವಾನಿ ಅಕ್ಕ ನನ್ನ ಮೇಲೆ ಅನುಮಾನ ಪಟ್ಬಿಟ್ಲಲ್ಲ ವಿರಾಟ್. ಅಲ್ಲ, ಅವಳು ಮಾತಾಡ್ದಷ್ಟು ಕೆಟ್ಟವಳ ನಾನು? ಇಲ್ಲ, ಸುಳ್ಳು ಹೇಳ್ಬೇಡಿ, ನಾನು ಎಂತವಳು ಅಂತ ಅಕ್ಕ. ಸಿಂಧು ಸಾಕು ಪ್ಲೀಸ್, ನೀವೇನು ಮಾತಾಡ್ಬೇಡಿ. ಸಿಂಧು ಅವರೇ, ರಿಲ್ಯಾಕ್ಸ್. ಸದ್ಯಕ್ಕೆ ಇಡೀ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಪೂರ್ತಿಯಾಗಿ ಮರ್ತುಬಿಡಿ. ಈಗ ನೀವು, ನಿಮ್ಮ ಜೊತೆ ನಿಮ್ಮನ್ನ ತುಂಬ ಪ್ರೀತಿಸೋ ಈ ಜೀವ ಮಾತ್ರ ಇದೆ. ಈ ಕ್ಷಣಕ್ಕೆ ಇಲ್ಲಿ ನಿಮ್ಮನ್ನ ನನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ನನ್ನಲ್ಲೇ ನನ್ನ ಅಕ್ಕ ಬೆರ್ತು ಹೋಗಿದ್ದಾಳಲ್ಲ, ಅವಳ ಮಗುನ ನಾನ್ ಮುಚ್ಚಿಡಕ್ ಸಾಧ್ಯನಾ? ಅಲ್ಲ, ನನ್ ಮೇಲೆ ಅಕ್ಕ ಅದ್ ಹೇಗ ಆರೋಪ ಮಾಡ್ತಾಳೆ? ಈಗ ಯಾವ ಪ್ರಶ್ನೆಗೂ ನೀವು ಉತ್ತರ ಹುಡುಕ್ಬಾರ್ದು. ಹಾಗೆ ನಾನು ಯಾವ ಪ್ರಶ್ನೆನೂ ನಿಮ್ಮನ್ನು ಕೇಳಬಾರ್ದು. ಅಂದ್ರೆ ನಿಮಗೂ ನನ್ ಮಾತು ಬೇಡ್ವಾ? ಇಲ್ಲ ಅಥರ್ವ, ನೀನ್ ಏನೇ ಹೇಳಿದ್ರು ಅವಳ ನಿಜವಾದ ಬಣ್ಣ ಇವತ್ತು ಬಯಲಾಗೋಯ್ತು. ಇವತ್ತಿಗೆಲ್ಲ ಮುಗೀತು ಅಥರ್ವ. ನನಗೆ ಅವಳಿಗೆ ಇನ್ಮೇಲೆ ಯಾವುದೇ ಸಂಬಂಧ ಇಲ್ಲ. ಸಿಟ್ಟಲ್ಲಿ ಹೀಗೆಲ್ಲ ಏನೇನು ಮಾತಾಡ್ಬೇಡ ಭವನಿ. ಸಿಂಧು ಇಂದಾನೆ ನೀನು ಇದೇ ಅವಳಿಗೆ ಟ್ರಂಪ್ ಕಾರ್ಡ್ ಆಗಿರೋದು. ಅವಳನ್ನ ಮದ್ವೆ ಮಾಡಿಸಿದ್ಲು ಅಂತ ಅವಳನ್ನ ಯಾವಾಗ್ಲೂ ಹೊಗಳ್ತಾ ಇರ್ಬೇಕಾ? ಅವಳನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರಿಬೇಕಾ? ಭವಾನಿ, ನಿನ್ ಪ್ರಕಾರ ನೀನ್ ನಮ್ಮ ಮದ್ವೆ ಮಾಡ್ಸದ್ಮೇಲೆ ಅವಳ ಕೆಲ್ಸ ಮುಗೀತು ಅಂತ ಹೋಗ್ಬೇಕಿತ್ತು. ಅದನ್ ಬಿಟ್ಟು ವಿರಾಟ್ನ ಯಾಕೆ ಮದ್ವೆ ಆಗ್ಬೇಕಿತ್ತು? ಯಾಕೆ ಮದುವೆ ಆದ್ಲು ಅಂತ ನಿನಗೆ ಗೊತ್ತಿಲ್ವಾ? ಇವತ್ ಗೊತ್ತಾಗ್ತಿದೆ. ನಾನ್ ನಿನ್ನ ಮದ್ವೆ ಆಗಿ ಶ್ರೀಮಂತರು ಮನೆಗ್ ಸೊಸೆಯಾಗಿ ಬಂದ್ಬಿಡ್ತೀನಿ ಅನ್ನೋ ಹೊಟ್ಟೆ ಉರಿಯಿಂದ ವಿರಾಟ್ನ ಬುಟ್ಟಿಗ್ ಬೀಳಿಸ್ಕೊಂಡು ಈ ಮನೆಗ್ ಸೊಸೆಯಾಗಿ ಬಂದ್ಲು ಅನ್ಸತ್ತೆ. ಸ್ಟಾಪ್ ಇಟ್ ಭವಾನಿ. ಅಕ್ಕ ನೀನು ತಂಗಿ ಬಗ್ಗೆ ಹೀಗ ಮಾತಾಡೋದು? ಅಕ್ಕಂತರ ಯಾವತ್ತಾದ್ರೂ ನನಗ್ ನಡ್ಕೊಳಕ್ ಬಿಟ್ಟಿದ್ರೆ ತಾನೇ ಅಥರ್ವ? ಯಾವಾಗ ನೋಡಿದ್ರು ನಿನಗ್ ಗೊತ್ತಾಗಲ್ಲ ಕಣೆ ಅಕ್ಕ. ನೀನ್ ಎಲ್ರೂ ಮಾತನ್ನು ಪೆದ್ದಿತ್ತನ ನಂಬಿಡ್ತೀಯ ಅಂತ ಹೇಳಿ ಹೇಳಿ ನನ್ ಬಾಯಿ ಮುಚ್ಚಿಸಿ ಅವಳು ಹೇಳಿದ್ದಕ್ಕೆಲ್ಲ ತಲೆ ಹಡ್ಸೋ ತಂಗಿಯಾಗಿ ನನ್ನನ್ ಮಾಡಿ ಅವಳು ಅಧಿಕಾರ ಅಹಂಕಾರ ತೋರಿಸ್ತಾ ನನಗೆ ಅಕ್ಕ ಆಗ್ಬಿಟ್ಲು. ಇಲ್ಲ ಭವಾನಿ, ಸಿಂಧು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳು ತನ್ನ ಪ್ರಾಣ ಬೇಕಾದ್ರೂ ಪ್ಲೀಸ್ ನಿಲ್ಲಿಸ್ತೀಯಾ? ನೀನ್ ಅವಳ ಬಗ್ಗೆ ಜಪ ಮಾಡ್ಲೇಬೇಕು ಅನ್ನೋ ಹಾಗಿದ್ರೆ ಆಚೆ ಹೋಗಿ ಜಪ ಮಾಡು. ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ನಿನಗೂ ಅವಳು ಮಂಕ್ ಬುದ್ಧಿ ಎರ್ಚಾಗಿದೆ ಅಂತ ನನಗ್ ಗೊತ್ತು. ಆದ್ರೆ ನಿಜ ಇಷ್ಟೆ, ಇವತ್ತಿನ ಸಂತೋಷನ ನನ್ ಜನ್ಮ ಪೂರ್ತಿ ನೆನ್ಪಲ್ಲಿ ಇಟ್ಕೋಬೇಕಾಗಿದ್ದ ದಿನನ ಅವಳು ಕಹಿ ಮಾಡ್ಬಿಟ್ಲು. ನಿನಗ್ ಗೊತ್ತಿಲ್ಲ ಅಥರ್ವ, ಚಿಕ್ಕ ವಯಸ್ಸಿಂದನೂ ಅವಳು ನನಗೆ ತಂಗಿ ತರ ಇರ್ಲಿಲ್ಲ. ಅಕ್ಕನ್ ತರ ನನ್ ಮೇಲೆ ಡಾಮಿನೇಟ್ ಮಾಡ್ಕೊಂಡೇ ಬಂದ್ಲು. ಈಗ ನನ್ ಮಗು ಮೇಲೆ ಹಾಗಲ್ಲ ಭವಾನಿ. ಸಿಂಧು, ಪ್ಲೀಸ್ ನೀನ್ ನನಗ್ ಬುದ್ಧಿ ಹೇಳೋದಕ್ ಬರ್ಬೇಡ. ಸರಿ, ನಿನ್ ಮಾತನ್ನ ನಿಜ ಅನ್ಕೊಂಡ್ರು ಸಿಂಧು ನಮ್ಮಗುನ ಮುಚ್ಚಿಟ್ಟಿದ್ರಿಂದ ಅವಳಿಗೇನ್ ಲಾಭ? ಈ ಪ್ರಶ್ನೆ ಮೊದ್ಲೇ ಕೇಳಿದಿದ್ರೆ ಚೆನ್ನಾಗಿರ್ತಿತ್ತು. ನನ್ ಮೇಲಿನ ಜಲಸ್ಗೆ ಅವಳು ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾಳೆ. ಅತ್ತೆ ನನ್ ಮೇಲೆ ತೋರಿಸ್ತಿರೋ ಪ್ರೀತಿ ಕಾಳಜಿನ ಅವಳಿಗೆ ತೋರಿಸ್ತಿಲ್ವಲ್ಲ ಅಂತ ಅವಳಿಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಜೊತೆಗೆ ನಾನ್ ಇಂಪ್ರೂವ್ ಆಗ್ಬಿಟ್ರೆ ಅನ್ನೋ ಕೆಟ್ಟ ಬುದ್ಧಿ. ಅದಕ್ಕೆ ನನ್ನನ್ನ ಕುಗ್ಸೋದಕ್ ಪ್ಲಾನ್ ಮಾಡಿದಾಳೆ. ಇನ್ ಮುಂದೆ ನಾನು ಹಳೆ ಭವಾನಿ ಅಲ್ಲ, ಈ ಮನೆ ಹಿರಿ ಸೊಸೆ, ದೊಡ್ಡ ಸೊಸೆ ಹೇಗಿರ್ಬೇಕೋ ಹಾಗಿದ್ದು
ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನು ಹಾಗೆ ಹೇಳ್ತಾ ಇಲ್ಲ ಸಿಂಧು ಅವರೇ. ಈಗ ನಿಮ್ಗೆ ಆಗಿರೋ ಶಾಕಿಂದ ಹೊರಗೆ ಬರೋಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಸತ್ಯನ ನಮ್ಮವ್ರಿಗೆ ಸಾಬೀತು ಮಾಡೋ ಸ್ಥಿತಿ ಇದೆಯಲ್ಲ, ಅಂಥ ಶಿಕ್ಷೆ ಯಾರಿಗೂ ಬೇಡ. ನಿಜ, ಜೀವಂತವಾಗಿ ನರ್ಕ ಅನ್ಭವಿಸೋದು ಅಂದ್ರೆ ಇದೇ ಇರ್ಬೇಕು. ಅಕ್ಕ ಅಲ್ಲಿ ಮಾತಾಡ್ತಿದ್ರೆ ನನ್ ಮಾತೆಲ್ಲ ಮೌನವಾಗಿ ಸಮಾಧಿ ಸೇರ್ತಿತ್ತು. ಅಲ್ಲ, ನಿಮಗ್ ನನ್ ಮೇಲೆ ಅನುಮಾನ ಬರ್ಲಿಲ್ವಾ? ಬಂತು. ನನ್ನ ಹೆಂಡತಿ ಎಲ್ಲದಕ್ಕೂ ಯಾಕೆ ಸಹಿಸ್ಕೋಬೇಕು ಅಂತ ತಡ್ಕೊಳಕ್ಕಾಗದೇ ಇರೋಷ್ಟು ಕೋಪ ಬಂತು. ಆದರೂ ಸುಮ್ಮನೆ ಇದ್ದೆ. ಅದಕ್ಕೆ ಕಾರಣ ಇಷ್ಟೆ. ಅಲ್ಲಿ ನಾನೇನಾದರೂ ಅದಕ್ಕೆ ಬಗ್ಗೆ ಮಾತಾಡಿದಿದ್ರೆ ಅವ್ರಿಗಿಂತ ನಿಮ್ಗೆ ನೋವು ಜಾಸ್ತಿ ಆಗ್ತಾ ಇತ್ತು. ಇಡೀ ಜಗತ್ತೇ ನಿಮ್ಮ ಕಡೆ ಬೆರಳು ಮಾಡಿ ತೋರಿಸಿದ್ರು, ಯಾರು ನಿಮ್ಮನ್ನ ನಂಬದೆ ಹೋದ್ರು, ಈ ವಿರಾಟ್ ನಿಮ್ಮನ್ನ ನಂಬ್ತಾನೆ. ಯಾಕಂದ್ರೆ ನಿಮ್ಮ ಇಂಟೆನ್ಷನ್ ಎಷ್ಟು ಪ್ಯೂರ್ ಅಂತ ನಂಗೆ ಗೊತ್ತು. ಅತ್ ಬಿಡಿ, ನಿಮ್ಮ ಮನ್ಸಿನ ಭಾರ ಕಮ್ಮಿ ಆಗೋ ತನಕ ಅತ್ ಬಿಡಿ. ಇನ್ಯಾವತ್ತೂ ಈ ವಿಷಯಕ್ಕೆ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ಕತ್ತಲೆ ಕಳೆದು ಬೆಳಗ್ಗೆ ಆಗೋಷ್ಟರಲ್ಲಿ ನಿಮ್ಮ ಕಳಂಕನೂ ದೂರ ಆಗಿರುತ್ತೆ. ನನ್ನ ಮಾತಿನ ಮೇಲೆ ನಂಬಿಕೆ ಇದ್ರೆ ನೀವಿವತ್ತು ಏನೂ ಮಾತಾಡದೆ ಸುಮ್ಮನೆ ಮಲಗಬೇಕು. ಸಿಂಧು ಅವರೇ, ನಮ್ಮ ರಕ್ತ ಸಂಬಂಧಗಳು ಹೇಗಿರುತ್ತೆ ಗೊತ್ತಾ? ವಸು, ನಿಂದು ನಿಜವಾಗ್ಲೂ ಮಾಸ್ಟರ್ ಮೈಂಡ್ ಕಣೆ. ಸರಿಯಾದ ಸಮಯ ನೋಡ್ಕೊಂಡು ಅಕ್ಕ ತಂಗಿರ್ ಮಧ್ಯೆ ಒಳ್ಳೆ ಆಟ ಆಡಿಸ್ಬಿಟ್ಟೆ.